ಪ್ಯಾನ್ ಇಂಡಿಯಾ ಕಾಂತಾರ ಸಿನಿಮಾ ತಂಡಕ್ಕೆ ದೈವ ಶಾಪ. ರಾತ್ರಿ ಮಲಗಿದವರು ಬೆಳಗ್ಗೆ ಮೇಲೆ ಏಳ್ತಾನೆ ಇಲ್ಲ. ಸೊ ಕಾಂತಾರ ಚಿತ್ರ ತಂಡಕ್ಕೂ ಕಾಡ್ತಾ ಇದೆ ಜಲಕಂಟಕ. ಕಾಂತಾರ ಸಿನಿಮಾ ಅನೌನ್ಸ್ ಆದಾಗಿನಿಂದ ಹಿಡಿದು ಈವರೆಗೂ ಆ ಸಿನಿಮಾ ಮತ್ತು ಸಿನಿಮಾಗೆ ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಕಾಡ್ತಾ ಇದೆ ದೈವ ಶಕ್ತಿ. ಹಾಗಾದ್ರೆ ಏನದು? ಕಾಂತಾರ ಚಿತ್ರ ತಂಡಕ್ಕೂ ಕಾಡ್ತಾ ಇದೆ ಜಲಕಂಟಕ. ಸಾಲು ಸಾಲು ಸಾವು, ಸಾಲು ಸಾಲು ದುರಂತ, ಆದ್ರೂ ಕೂಡ ಎಚ್ಚೆತ್ತುಕೊಳ್ತಾ ಇಲ್ಲ ಕಾಂತಾರದ ಸಿನಿಮಾ ತಂಡ. ಸ್ವಲ್ಪ ಯಾಮಾರಿದ್ರೆ ನಟ ನಿರ್ದೇಶಕನ ಪ್ರಾಣಕ್ಕೂ ಕೂಡ ಗಂಡಾಂತರ ಇತ್ತು. ಕಾಂತಾರ ಚಾಪ್ಟರ್ 1 ಸಿನಿಮಾ ಅರ್ಧದಲ್ಲೇ ನಿಂತು ಹೋಗುತ್ತಾ? ಫ್ರೀಡಂ ಟಿವಿಯಲ್ಲಿ ಕಾಂತಾರ ದೈವದ ಶಾಪದ ಇಂಚಿಂಚು ಸ್ಟೋರಿಯನ್ನ ಈ ಘಳಿಗೆ ನಾವು ರಿವೀಲ್ ಮಾಡ್ತಾ ಇದ್ದೀವಿ. ವಿ ಆರ್ ಗೋಯಿಂಗ್ ಟು ಬ್ಲಾಸ್ಟ್ ಕಾಂತಾರ ದೈವದ ಶಾಪದ ಬಗ್ಗೆ. ರಾತ್ರಿ ಮಲಗಿದವರು ಬೆಳಗ್ಗೆ ಮೇಲೆ ಏಳ್ತಾನೆ ಇಲ್ಲ. ಅದರರ್ಥ ಆರೋಗ್ಯವಂತ ಶರೀರ. ಆತನಿಗೇನಾದ್ರೂ ರೋಗ ಇತ್ತಾ ಅಂತ ಕೇಳಿದ್ರೆ ಇರಲಿಲ್ಲ. ರಾಕೇಶ್ ಪೂಜಾರಿ ಬಗ್ಗೆ ಮಾತನಾಡ್ತಾ ಇದ್ದೀವಿ. ದಿವಂಗತ ರಾಕೇಶ್ ಪೂಜಾರಿ ಪಾಪ ಪ್ರಾಣ ಕಳ್ಕೊಂಡ್ರು. ಆರೋಗ್ಯವಂತ ಶರೀರವೊಂದಕ್ಕೆ ಹೃದಯಾಘಾತ ಆಗುತ್ತೆ. ಆತ ಕಾಂತಾರ ಸಿನಿಮಾದಲ್ಲಿ ನಟನೆ ಮಾಡಿದ್ದ ಒಬ್ಬ ಹಾಸ್ಯ ಕಲಾವಿದ. ಯಾವತ್ತೂ ಸ್ವಿಮ್ಮಿಂಗ್ ಪೂಲಿಗೆ ಹೋಗದೇ ಇರತಕ್ಕಂಥ ಒಬ್ಬ ಹಾಸ್ಯ ಕಲಾವಿದ. ಅವನ ಜೀವನದಲ್ಲಿ ಸ್ವಿಮ್ಮಿಂಗ್ ಪೂಲಿಗೆ ಹೋಗಿರ್ಲಿಲ್ಲ ಅನ್ಸುತ್ತೆ ಪಾಪ. ಅವತ್ತಿನ ದಿನ ಸ್ವಿಮ್ಮಿಂಗ್ ಪೂಲಿಗೆ ಹೋಗಿ ಅಥವಾ ಈಜುಕೊಳ, ಅದರರ್ಥ ಸ್ವಿಮ್ಮಿಂಗ್ ಪೂಲಿಗೆ ಹೋಗಿದ್ದು ಅಂತಲ್ಲ, ಒಂದು ಈಜುಕೊಳಕ್ಕೆ ಹೋಗ್ತಾರೆ, ಅಲ್ಲಿ ಈಜಾಡ್ತಾರೆ. ಈಜು ಬರದೇ ಇದ್ದ ಮನುಷ್ಯ ಈಜಾಡೋದಕ್ಕೆ ಯಾವತ್ತೂ ಹೋಗೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಆದ್ರೂ ಕೂಡ ಆ ವ್ಯಕ್ತಿ ಈಜು ಕೊಳಕ್ಕೆ ಸೆಳೆಯಲ್ಪಡುತ್ತೆ, ಅರ್ಥಾತ್ ಆಕರ್ಷಣೆಗೆ ಒಳಗಾಗಿ ಈಜೋದಕ್ಕೆ ಹೋಗ್ತಾರೆ. ಪ್ರಾಣ ಕಳ್ಕೊಂಡ್ರು. ಅದಾದ ನಂತರ ನಿನ್ನೆ ಮೊನ್ನೆಯಷ್ಟೇ ನಾವು ಸುದ್ದಿಯನ್ನ ಬ್ರೇಕ್ ಮಾಡಿದ್ವಿ. ಶಿವಮೊಗ್ಗದಲ್ಲಿ ಕಾಂತಾರ ಸಿನಿಮಾಗೆ ಸಂಬಂಧಪಟ್ಟ ಒಬ್ಬ ಕಲಾವಿದ, ಮಿಮಿಕ್ರಿ ಆರ್ಟಿಸ್ಟ್, ಹೃದಯಾಘಾತದಿಂದ ಸಾವನ್ನಪ್ತಾರೆ. ಆ ವ್ಯಕ್ತಿ ಮೂಲತಃ ಕೇರಳದವರು. ಸಾವನ್ನಪ್ಪಿದು ಕೇರಳದಲ್ಲ, ಇದು ಪ್ರಮುಖವಾದಂತಹ ಪಾಯಿಂಟ್. ಈ ಅಂಶವನ್ನು ಕೂಡ ನೋಟ್ ಮಾಡ್ಕೊಳ್ಳಿ. ಆ ವ್ಯಕ್ತಿ ಮೂಲತಃ he is from ಕೇರಳ, ಬಟ್ ಆತ ಮೃತಪಟ್ಟಿದ್ದು ಶಿವಮೊಗ್ಗದಲ್ಲಿ. ಕಾಂತಾರ ದೈವ ಕೇರಳಕ್ಕೆ ಸಂಬಂಧಪಟ್ಟಂತಹ ದೈವ ಅಲ್ಲ, ಕರ್ನಾಟಕದ ದೈವ ಅಂತಾನೆ ಇಟ್ಕೊಳ್ಳಿ. ಕಾಂತಾರ ಸಿನಿಮಾದಲ್ಲಿ ನಟನೆ ಮಾಡಿದ್ದ ಒಬ್ಬ ಕಲಾವಿದ ಶಿವಮೊಗ್ಗದಲ್ಲಿ ಹೃದಯಾಘಾತದಲ್ಲಿ ಸಾವನ್ನಪ್ತಾರೆ, ಕೇರಳ ಮೂಲದವರು ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಫ್ರೀಡಂ ಟಿವಿಯಲ್ಲಿ ಕಾಂತಾರ ದೈವದ ಶಾಪದ ಸ್ಟೋರಿ. ಕಾಂತಾರ ಸಿನಿಮಾದ ಬಗ್ಗೆ ಯಾವಾಗ ಚಿತ್ರತಂಡ ಪ್ಲಾನ್ ಮಾಡ್ತೋ ಆಗಿನಿಂದ ಈಗಿನವರೆಗೂ ಕೂಡ ಕಾಂತಾರ ಚಾಪ್ಟರ್ 1 ಕಾಂತಾರ ಸಿನಿಮಾ ಪ್ಯಾನ್ ಇಂಡಿಯಾ ಮುಖಾಂತರವಾಗಿ ಜಾಗತಿಕವಾಗಿ ಸುದ್ದಿ ಮಾಡಿದಂತ ಒಂದು ಸಿನಿಮಾ ಯಶಸ್ಸು ಆಗಿದ್ದರ ಬಗ್ಗೆ ನಮ್ಮ ಅಭ್ಯಂತರಗಳಿಲ್ಲ. ಕನ್ನಡದ ಸಿನಿಮಾ, ನಮ್ಮ ಕಲಾವಿದರು ಇಂಪ್ರೂವ್ ಆಗಬೇಕು, ಅವರ ಯಶಸ್ಸನ್ನ ಕಾಣಬೇಕು. ಫ್ರೀಡಂ ಟಿವಿ ಕೂಡ ಬಯಸೋದನ್ನೇ. ಆದ್ರೆ ಒಂದು ದೈವದ ಭಕ್ತಾದಿಗಳ ಭಾವನೆಗೆ ಅಥವಾ ಭಕ್ತ ವೃಂದದ ಅಭ್ಯಂತರಗಳಿದ್ರೂ ಕೂಡ ಕಾಂತಾರದ ಸಿನಿಮಾದ ಶೂಟಿಂಗ್ ಸಾಂಗವಾಗಿ ನಡೀತಿತ್ತು. ಬೇಡ ಅಂದ್ರು. ಕಾಂತಾರ ದೈವವನ್ನ ವ್ಯವಹಾರಿಕವಾಗಿ ಪ್ರದರ್ಶನಕ್ಕಿಡಕೂಡ್ದು ಅಂತ ಹೇಳಿ ತಕರಾರು ಎದುರಾಯಿತು. ಕಾಂತಾರ ಸಿನಿಮಾ ತಂಡದವರು ಒಂದಿಂಚು ಕೂಡ ಅಲುಗಾಡ್ಲಿಲ್ಲ. ಕಾಂತಾರ ಚಿತ್ರೀಕರಣದಿಂದ ದೂರ ಉಳಿಲಿಲ್ಲ. ಕಾಂತಾರ ಸಿನಿಮಾದ ಚಿತ್ರೀಕರಣ ಸಾಂಗವಾಗಿ ನಡೆಯಿತು. ಹಾಗಾದ್ರೆ ದೈವದ ಭಕ್ತಾದಿಗಳ ಭಾವನೆಗೆ ಇದು ಧಕ್ಕೆ ತಂತ. ದೈವ ಕೋಪಿಸಿಕೊಂಡಿದ್ದೇಕೆ? ಕಾಂತಾರ ಸಿನಿಮಾ ಮತ್ತು ಆ ಸಿನಿಮಾದ ಕಲಾವಿದರ ವಿರುದ್ಧ ದೈವ ಮುನಿಸಿಕೊಂಡಿದ್ಯಾ? ಹಾಗಾದ್ರೆ ಕಾಂತಾರ ಸಿನಿಮಾದಲ್ಲಿ ನಟನೆ ಮಾಡ್ತಾ ಇರುವಂತಹ ಕಲಾವಿದರು ಸಾಲು ಸಾಲಾಗಿ ಸಾವನ್ನಪ್ತಿರೋದು ಯಾಕೆ? ಪ್ರತಿ ದಿವಸವೂ ಕೂಡ ಕಾಂತಾರ ಸಿನಿಮಾದ ಕಲಾವಿದರಿಗೆ ಕಾಡ್ತಾ ಇರತಕ್ಕಂತಹ ಗಂಡಾಂತರ, ಅದಕ್ಕೇನು ಕಾರಣ? ಆರೋಗ್ಯವಂತ ಶರೀರವೂ ಕೂಡ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪುತ್ತೆ. ಮೂಲತಃ ಕೇರಳದ ವ್ಯಕ್ತಿ ಕರ್ನಾಟಕದಲ್ಲಿ ಬಂದು ಹೃದಯಾಘಾತದಲ್ಲಿ ಸಾವನ್ನಪ್ತಾರೆ. ಕಾಂತಾರ ಟೀಮಿಗೆ ಪಂಜುರ್ಲಿ ಗುಳಿಗ ದೈವದ ಶಾಪ ಇದೆಯಾ? ಹಾಗಾದ್ರೆ ಕಾಂತಾರ ಲೆಜೆಂಡ್ ಸಿನಿಮಾ ವೇಳೆ ಆಗಿತ್ತ ಅಪಚಾರ. ಈಗ ಕಾಂತಾರ ಚಾಪ್ಟರ್ 1 ಅವಧಿಯಲ್ಲಿ ಸಾಲು ಸಾಲು ಅನಾಹುತಗಳು ಸಂಭವಿಸ್ತಾ ಇರೋದು ಯಾಕೆ? ಈವರೆಗೂ ಕಾಂತಾರ ಚಿತ್ರತಂಡದ 3 ಅಕಾಲಿಕ ದುರ್ಮರಣವನ್ನ ಹೊಂದಿದ್ದಾರೆ. ಕಾಮಿಡಿ ನಟ ರಾಕೇಶ್ ಪೂಜಾರಿ, ಜೂನಿಯರ್ ಆರ್ಟಿಸ್ಟ್ ಕಪಿಲ್, ಮಿಮಿಕ್ರಿ ಕಲಾವಿದ ನಿಜು ವಿಕೆ ಕೂಡ ಅಕಾಲಿಕ ಸಾವು. ಸೌಪರ್ಣಿಕಾ ನದಿಯಲ್ಲಿ ಈಜಾಡೋದಕ್ಕೂ ಹೋಗಿ
ಕಪಿಲ್ ಸಾವನ್ನಪ್ಪಿದ್ರು. ರಾಕೇಶ್ ಪೂಜಾರಿ, ನಿಜು ಇಬ್ಬರೂ ಕೂಡ ಕಲಾವಿದರು ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಅಕಾಲಿಕ ಮರಣ. ಈಗ ಕೂದಲೆಳೆ ಅಂತರದಲ್ಲಿ ತಪ್ಪಿದೆ ಭಾರಿ ಒಂದು ದುರಂತ. ಕಾಂತಾರ ಟೀಮ್ಗೆ ಪಂಜುರ್ಲಿ ಗುಳಿಗ ದೈವದ ಶಾಪ ಇದೆಯಾ? ಹಾಗಾದ್ರೆ ಕಾಂತಾರ ಲೆಜೆಂಡ್ ಸಿನಿಮಾ ವೇಳೆ ಆಗಿತ್ತ ಅಪಚಾರ. ಈಗ ಕಾಂತಾರ ಚಾಪ್ಟರ್ 1 ಅವಧಿಯಲ್ಲಿ ಸಾಲು ಸಾಲು ಅನಾಹುತಗಳು ಸಂಭವಿಸ್ತಾ ಇದೆ. ಅದಕ್ಕೆ ನೀವು ಕೇಳಬಹುದು, ಸಾವು ಸಾಮಾನ್ಯವಾದಂತಹ ಮನುಷ್ಯನ ಜೀವನದಲ್ಲಿ ನಡೆಯುವಂತಹ ಒಂದು ಸ್ವಾಭಾವಿಕ ಕ್ರಿಯೆ. ಅದಕ್ಕೂ ಪಂಜುರ್ಲಿ ದೈವಕ್ಕೂ ಕಾಂತಾರ ಸಿನಿಮಾಗೂ ಏನು ಸಂಬಂಧ? ನಿಮಗೇನು ಬೇರೆ ಕೆಲಸ ಇಲ್ವಾ? ಪ್ರತಿ ಸಾವಿಗೂ ಕಾಂತಾರ ಸಿನಿಮಾವನ್ನ ಲಿಂಕ್ ಕೊಟ್ಟು ಮಾತನಾಡ್ತೀರಲ್ಲ ಅಂತ ಹೇಳಿ ಸಾಕಷ್ಟು ಜನ ಅಭಿಪ್ರಾಯ ವ್ಯಕ್ತಪಡಿಸೋದಿದೆ. ಸಾವು ಸಾಮಾನ್ಯನೇ. ಮನುಷ್ಯನ ಜೀವನದಲ್ಲಿ ಸಾವು ಎನ್ನುವಂತಹದ್ದು ಒಂದು ಭಾಗ, ಸ್ವಾಭಾವಿಕ ಪ್ರಕ್ರಿಯೆ. ಆದರೆ ಅಕಾಲಿಕ ಮರಣಗಳು, ಸಾಲು ಸಾಲು ಹೃದಯಾಘಾತಗಳು ಅವೆಲ್ಲವೂ ನಡೆದಿರೋದು ಕಾಂತಾರ ಸಿನಿಮಾಗೆ ಸಂಬಂಧಪಟ್ಟ ಕಲಾವಿದರ ಜೀವನದಲ್ಲಿ ಅನ್ನೋದೇ ನಮ್ಮ ಪ್ರಶ್ನೆ. ಈಜು ಬರದೇ ಇರತಕ್ಕಂತಹ ವ್ಯಕ್ತಿ ಈಜು ಕೊಳ ಆಗಲಿ, ನದಿಯಾಗಲಿ, ಬಾವಿಯಾಗಲಿ, ಕೆರೆ ಬದಿಯಲ್ಲಿ ಈಜೋದಕ್ಕೂ ಹೋಗೋದಿಲ್ಲ. ಆತ ಮನಸ್ಸು ಮಾಡೋದಿಲ್ಲ. ಕಾರಣ, ಆತನಿಗೆ ಈಜು ಬರೋದಿಲ್ಲ ಅನ್ನೋದು ಆತನಿಗೆ ಖಾತ್ರಿ ಇರುತ್ತೆ. ಆದರೂ ಕೂಡ ಕಾಂತಾರದ ಕಲಾವಿದನೊಬ್ಬ ಈಜೋದಕ್ಕೆ ಹೋಗ್ತಾನೆ. ಅದಾದ ನಂತರ ಈಜು ಕೊಳದಲ್ಲೇ ಸಾವನ್ನಪ್ಪುತ್ತಾರೆ. ಕೇರಳದ ಮೂಲದ ಕಲಾವಿದ, ಕಾಂತಾರ ಸಿನಿಮಾದ ಕಲಾವಿದ, ಕರ್ನಾಟಕದ ಶಿವಮೊಗ್ಗಕ್ಕೆ ಬಂದು ಹೃದಯಾಘಾತವಾಗಿ ಮರಣ ಹೊಂದುತ್ತಾರೆ. ರಾಕೇಶ್ ಪೂಜಾರಿ ಎನ್ನುವಂತಹ ಕಾಂತಾರ ಸಿನಿಮಾದ ಹಾಸ್ಯ ಕಲಾವಿದ ಕರಾವಳಿ ಭಾಗದಲ್ಲಿ ಸಂಭ್ರಮದ ಮನೆಯಲ್ಲಿ ನಿಂತುಕೊಂಡು ಶೋಕಕ್ಕೆ ಕಾರಣರಾಗ್ತಾರೆ. ಅರ್ಥಾತ್ ಹಾರ್ಟ್ ಅಟ್ಯಾಕ್ ಬಂದು ಸಾವನ್ನಪ್ತಾರೆ. ಅದಾದ ನಂತರ ನಡೆದಂತಹ ಡೆವಲಪ್ಮೆಂಟ್ಗಳು ನೋಡಿ, ಇದು ಎಲ್ಲರಿಗೂ ಕೂಡ ಶಾಕ್ ತರ್ತಾ ಇರತಕ್ಕಂತಹದ್ದು. ಕಾಂತಾರ ಸಿನಿಮಾದ ಯಾವುದೋ ಒಂದು ಜೂನಿಯರ್ ಆರ್ಟಿಸ್ಟ್ ಅಲ್ಲ, ಕಾಂತಾರ ಸಿನಿಮಾದ ಯಾವುದೋ ಒಂದು ಸೀನಿಯರ್ ಆರ್ಟಿಸ್ಟೂ ಅಲ್ಲ, ಕಾಂತಾರ ಸಿನಿಮಾದ ಪ್ರಮುಖ ನಾಯಕ ನಟ ರಿಷಬ್ ಶೆಟ್ಟಿ. ಆ ವ್ಯಕ್ತಿ ಇದ್ದಂತಹ ದೋಣಿ ಅದು. ಅರ್ಥ ಮಾಡ್ಕೊಳ್ಳಿ ಪಾಯಿಂಟ್ಗಳನ್ನ. ಆ ವ್ಯಕ್ತಿ ಇದ್ದಂತಹ ಆ ದೋಣಿ ಅಂತಾರೋ, ಸ್ಥಳೀಯ ಭಾಷೆಯಲ್ಲಿ ಬೇರೆ ಇನ್ನೇನಂತಾರೋ, ಆ ದೋಣಿ ಮುಗುಚಿ ಬೀಳುತ್ತೆ. ಆ ದೋಣಿ ಮುಗುಚಿ ಬೀಳೋದ್ರಿಂದ ಅವರ ಪ್ರಾಣಕ್ಕೆ ಸಂಕಷ್ಟಗಳಿತ್ತು. ಪ್ರಾಣ ಕಳ್ಕೊತಾ ಇದ್ರು. ಇನ್ನು ಸ್ವಲ್ಪ ಯಾಮಾರಿದಿದ್ರು ಕೂಡ. ಯಾಕಿಂಗಾಗುತ್ತೆ? ಕಲಾವಿದರಿಗೆ ಯಾಕಿಂಗಾಗುತ್ತೆ? ಕಾಂತಾರ ಸಿನಿಮಾದ ಕಲಾವಿದರಿಗೆ ಯಾಕಿಂಗಾಗುತ್ತೆ? ಮರಣ ಅನ್ನೋದು ಕಾಂತಾರ ಸಿನಿಮಾದ ಕಲಾವಿದರು ಅಂತೇಳಿ ಹುಡ್ಕೊಂಡು ಬರುತ್ತಾ? ಪರ್ಟಿಕ್ಯುಲರ್ ಕಾಮೆಂಟ್ನಲ್ಲಿ ಬೇರೆ ಬೇರೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತೀರಿ. ಆದರೆ ಈ ಹಿಂದೆಯೂ ಕೂಡ ಕಾಂತಾರ ಸಿನಿಮಾದ ಚಿತ್ರೀಕರಣಕ್ಕೆ ಹೋಗ್ತಾ ಇದ್ದಂಥ ಆರ್ಟಿಸ್ಟ್ಗಳ ವಾಹನ ಅದು. ಅದು ಯಾವುದೋ ಒಂದು ವ್ಯಾಪಾರಕ್ಕೆ ಸಾಮಗ್ರಿಗಳನ್ನು ತಗೊಂಡು ಹೋಗ್ತಾ ಇದ್ದಂಥ ವಾಹನ ಅಲ್ಲ. ಈ ಆರ್ಟಿಸ್ಟ್ಗಳು ಕೂತ್ಕೊಂಡು ಹೋಗ್ತಾ ಇದ್ರು ಚಿತ್ರೀಕರಣಕ್ಕೆ. ಆ ವಾಹನ ಲಘು ಅಪಘಾತಕ್ಕೀಡಾಗುತ್ತೆ. ಆ ಬಿದ್ದ ತೀವ್ರತೆ ಏನಾದರೂ ಒಳಗಿದ್ದವರಿಗೆ ಏನಾದರೂ ನೇರವಾಗಿ ಡ್ಯಾಮೇಜ್ ಆಗ್ತಾ ಇದ್ದಿದ್ದರೆ ಸಾವು ಸಂಭವಿಸ್ತಾ ಇತ್ತು ಅಂತ ಹೇಳಿ ಎಕ್ಸ್ಪರ್ಟ್ಗಳು ಹೇಳ್ತಾರೆ, ಅಪಘಾತವನ್ನು ಕಂಡವರು. ಹಾಗಾದ್ರೆ ಏನಾಗ್ತಾ ಇದೆ? ಒಂದೇ ಬಾರಿಗೆ 30 ಕಲಾವಿದರ ಬಲಿ ಪಡೆಯಲು ಮುಂದಾಯ್ತಾ ದೈವ. ನೋಡಿ, ಇದು ಅತ್ಯಂತ ಪ್ರಮುಖ ಅಂಶ. ಶಿವಮೊಗ್ಗದ ಮಾಣಿ ಡ್ಯಾಮ್ ಹಿನ್ನೀರಿನಲ್ಲಿ ತಪ್ಪಿತು ಮಹಾ ದುರಂತ. ನಟ ರಿಷಬ್ ಶೆಟ್ಟಿ ಸೇರಿ 30ಕ್ಕೂ ಹೆಚ್ಚು ಕಲಾವಿದರು ಜಸ್ಟ್ ಮಿಸ್ ಆದ್ರು. ಶೂಟಿಂಗ್ ವೇಳೆಯೇ ಮುಗುಚಿ ಬಿತ್ತು ಚಿತ್ರತಂಡವಿದ್ದ ದೋಣಿ ಅದು. ದೋಣಿ ದಡಕ್ಕೆ ಬಂದಿದ್ದರಿಂದ ಎಲ್ಲರೂ ಈಜಿ ಹೊರಬಂದು ಬಚಾವ್. ಸ್ವಲ್ಪ ಯಾಮಾರಿದ್ರು ಕೂಡ ನೀರಿನಲ್ಲೇ ಎಲ್ಲವನ್ನು ಮುಳುಗಿಸಲು ನಿರ್ಧಾರ ಮಾಡ್ಕೊಂಡಿತ್ತ ಪಂಜುರ್ಲಿ ದೈವ. ಆದರೆ ದೋಣಿ ದಡಕ್ಕೆ ಬಂದ ಮೇಲೆ ಮುಗುಚಿ ಬಿದ್ದಿದ್ದು ಎಲ್ಲರೂ ಪಾರು. ನಿಮ್ಮನ್ನ ಬಿಡಲ್ಲ ಅಂತ ಪದೇ ಪದೇ ಮುನ್ಸೂಚನೆ ಕೊಡ್ತಾ ಇದೆಯಾ ದೈವ. ನೋಡಿ, ಪಂಜುರ್ಲಿ ಗುಳಿಗ ದೈವದ ಹೆಸರಲ್ಲಿ ದುಡ್ಡು ಮಾಡಿಕೊಂಡಿದ್ದಕ್ಕೆ ಕೋಪ. ದೈವ ಪಂಜುರ್ಲಿ ಅದು ಅದರದೇ ಆದಂತಹ ಪಾವಿತ್ರ್ಯತೆಯನ್ನು ಹೊಂದಿದೆ. ಇನ್ನು ಅದರದೇ ಆದಂತಹ ಭಕ್ತ ವೃಂದವನ್ನು ಕೂಡ ಹೊಂದಿದೆ. ಅವರವರ ನಂಬಿಕೆ ಅವರವರಿಗೆ ಶ್ರೇಷ್ಠ.
ದೈವ ಈ ಏನು ಆ ಭಾಗದ ಪಂಜುರ್ಲಿ ಅವುಗಳನ್ನು ನೀವು ವ್ಯಾವಹಾರಿಕವಾಗಿ ಬಳಸಿಕೊಂಡಾಗ, ಲಾಭಕ್ಕಾಗಿ ನಿರ್ಧಾರ ಮಾಡಿಕೊಂಡಾಗ, ಸ್ವಾರ್ಥಕ್ಕಾಗಿ ಅದರಲ್ಲೂ ಕೂಡ ಬೌದ್ಧಿಕ ಆಡಂಬರಕ್ಕಾಗಿ ನೀವು ಬಳಸಿಕೊಂಡಾಗ ನಿಮ್ಮ ವಿರುದ್ಧ ಕೋಪವನ್ನು ತೋರಿಸಲೂಬಹುದು. ಇದು ಒಂದಷ್ಟು ವರ್ಗದ ಅಭಿಪ್ರಾಯ. ಇದಾಗಿರ್ಲಬಹುದು. ದೈವದತ್ತವಾಗಿ ಬಂದಿರತಕ್ಕಂತಹ ಮುನ್ಸೂಚನೆಗಳು. ಇದರಿಂದಾದ್ರೂ ನೀವು ಎಚ್ಚೆತ್ತುಕೊಳ್ಳಿ. ಪದೇ ಪದೇ ಸಿಗ್ನಲ್ಗಳು ಸಿಗ್ತಾ ಇದೆ ನಿಮ್ಗಳಿಗೆ, ನಿಮ್ಮ ತಂಡಕ್ಕೆ. ಒಂದೇ ದೋಣಿಯನ್ನ ಮುಗಿಸಿ 30 ಜನರ ಸಾವಿಗೆ ಕಾರಣ ಆಗ್ತಾ ಇತ್ತು ಇವತ್ತಿನ ಅವಘಡ. ಅದೃಷ್ಟವಶಾತ್, ರಾಜ್ಯದ ಅದೃಷ್ಟ, ರಾಜ್ಯದ ಸೌಭಾಗ್ಯ ಕಾರಣ ನಮ್ಮ ರಾಜ್ಯದ ಒಬ್ಬ ಕಲಾವಿದರಿದ್ದಂತಹ ದೋಣಿ ಅದು. ಸಾವನ್ನ ವಿಜೃಂಭಣೆಯಿಂದ ಹೇಳೋದಲ್ಲ ನಾವು. ಆ ಸಾವು ಆಗಬಾರ್ದಾಗಿತ್ತು, ಅದೃಷ್ಟವಶಾತ್ ಆಗಲಿಲ್ಲ. ನಮ್ಮೆಲ್ಲರ ಸೌಭಾಗ್ಯ, ಕರ್ನಾಟಕದ ಸೌಭಾಗ್ಯ. ಕಾರಣ ಪ್ಯಾನ್ ಇಂಡಿಯಾದ ಮುಖಾಂತರವಾಗಿ ರಾಜ್ಯಕ್ಕೆ, ದೇಶಕ್ಕೆ ಹೆಮ್ಮೆ ತಂದು ಕೊಟ್ಟಂತ ರಿಷಬ್ ಶೆಟ್ಟಿ ಇದ್ರು, ಅದರಲ್ಲಿ ಸಾಮಾನ್ಯರು ಇದ್ರು. ಎಲ್ಲರ ಅದೃಷ್ಟವಶಾತ್ ಎಲ್ಲರ ಜೀವ ಉಳಿದಿದೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ದೈವ ನಿಮಗೆ ಆಗಾಗ ಸೂಚನೆಗಳನ್ನು ಕೊಡ್ತಾ ಇದೆ, ನೀವು ಅದನ್ನು ಸ್ವೀಕರಿಸೋದಕ್ಕೆ ತಯಾರಿಲ್ಲ. ದೈವ ನಿಮಗೆ ಸಾಕಷ್ಟು ಬಾರಿ ಲಘು ಅಪಘಾತಗಳ ಮುಖಾಂತರವಾಗಿ ಸೂಚನೆ ಕೊಡ್ತು, ಎಚ್ಚೆತ್ತುಕೊಳ್ಳಲಿಲ್ಲ. ಈಜುಕೊಳಕ್ಕೆ ಹೋಗಿ ಒಬ್ಬ ಪ್ರಾಣ ಕಳ್ಕೊಂಡ ಆಗ್ಲೂ ಕೂಡ ಎಚ್ಚರ ವಹಿಸಲಿಲ್ಲ. ಅದಾದ ನಂತರ ರಾಕೇಶ್ ಪೂಜಾರಿಯ ಸಾವಾಯಿತು, ನೀವು ಅಲರ್ಟ್ ಆಗಲಿಲ್ಲ. ಅದಾದ ನಂತರ ಮತ್ತೊಬ್ಬ ಕಲಾವಿದನ ಹೃದಯಾಘಾತ, ಅದರಲ್ಲೂ ಕೂಡ ನೀವು ತಲೆ ಕೆಡಿಸಿಕೊಳ್ಳೋದಿಲ್ಲ. ಅದಾದ ನಂತರ 30 ಜನ ಕಾಂತಾರದ ಕಲಾವಿದರಿದ್ದಂತಹ ದೋಣಿ ಮುಗುಚಿ ಬೀಳುವಂತಹ ದುರಂತ. ಇದರಿಂದಾದ್ರೂ ನೀವು ಎಚ್ಚೆತ್ತುಕೊಳ್ತೀರಾ ಅಂತ ಹೇಳಿ ದೈವ ನೋಡ್ತಾ ಇದೆ ಅನ್ನುವಂತಹದ್ದು ಜನರ ಅಭಿಪ್ರಾಯ, ದೈವ, ಗುಳಿಗ ದೈವದ ಭಕ್ತರ ಅಭಿಪ್ರಾಯ. ಇದನ್ನಾದ್ರೂ ಇನ್ನು ಕಾಂತಾರ ಸಿನಿಮಾ ತಂಡ ಸ್ವೀಕರಿಸಿಕೊಳ್ಳುತ್ತಾ? ಇದು ಈಗ ರಾಜ್ಯದ ಮುಂದಿರತಕ್ಕಂತಹ ಪ್ರಶ್ನೆ, ಅಥವಾ ಸ್ಯಾಂಡಲ್ವುಡ್ ಅನ್ನ ಕಾಡ್ತಾ ಇರತಕ್ಕಂತಹ ಪ್ರಶ್ನೆ. ನಾವು ನಿರ್ಧಾರ ಮಾಡ್ಕೊಂಡು ಹೇಳ್ತಾ ಇರೋ ಅಭಿಪ್ರಾಯ ಇದಲ್ಲ. ಜನರ ಎಡೆಯಲ್ಲಿ ದೈವ ಮತ್ತು ಪಂಜುರ್ಲಿ, ಕೊರಗಜ್ಜ, ಹೀಗೆ ನಾನಾ ದೈವಗಳ ಭಕ್ತ ವೃಂದರಿರ್ತಾರೆ ನೋಡಿ, ಆ ವರ್ಗದ ಅಭಿಪ್ರಾಯ. ಯಾಕೆ ಸಿನಿಮಾ ತಂಡ ಇನ್ನೂ ಕೂಡ ಎಚ್ಚರ ವಹಿಸಿಲ್ಲ? ಧಾರ್ಮಿಕ ಸೂಕ್ಷ್ಮತೆಯ ಬಗ್ಗೆ ಯಾಕೆ ಇವರು ತಲೆ ಕೆಡಿಸ್ಕೊಳ್ತಾ ಇಲ್ಲ? ದೈವದ ಸಮಕ್ಷಮದಲ್ಲಿ, ದೈವದ ಸಾನ್ನಿಧ್ಯದಲ್ಲಿ ಇದೇ ರಿಷಬ್ ಶೆಟ್ಟಿ ಅವರಿಗೆ ದೈವ ಹೇಳಿತ್ತು, ಸೂಚನೆಯನ್ನು ಕೊಟ್ಟಿತ್ತು, ನಿಮ್ಮ ಕುಟುಂಬಕ್ಕೂ ಕೂಡ ಅವಘಡಗಳು ಸಂಭವಿಸಲೂಬಹುದು, ಅದರಿಂದ ಪಾರಾಗಲು ಸಾಕಷ್ಟು ಪರಿಹಾರಗಳಿದೆ. ನೀವೇ ಕಂಡಂತಹ ಸತ್ಯದ ಸುದ್ದಿ ಅದು. ಹಿಂಗೆಲ್ಲ ಇರಬೇಕಾದ್ರೂ ಕೂಡ ಕಾಂತಾರ ಎಚ್ಚರ ವಹಿಸ್ತಾ ಇಲ್ಲ ಅನ್ನೋದೇ ಈಗ ಚರ್ಚೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.